ಸ್ವಾಗತ. ನಾನು ಇವತ್ತು MTS GK ಕ್ವಶನ್ ಪೇಪರ್ ಅಂದರೆ GK ವಿತ್ ಅದರ ಜೊತೆ ಇಂಗ್ಲೀಷ್ ಗ್ರಾಮರ್ ಎರಡನ್ನೂ ಡಿಸ್ಕಸ್ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ FIFA ಅಂಡರ್-17 2022ರಲ್ಲಿ ಇಂಡಿಯಾದಲ್ಲಿ ನಡೆದಿದೆ. ಅದು ಯಾವ ಒಂದು ರಾಜ್ಯದಲ್ಲಿ ನಡೆದಿಲ್ಲ ಅಂತ ಕೇಳಿದರೆ ಗುಜರಾತಲ್ಲಿ ನಡೆದಿಲ್ಲ. ಓಕೆ, ಒಂದನೇದು. ನೆಕ್ಸ್ಟ್ ಬರೋದು ಇದು ನೋಡಿ, ಒಂದು ಪುಸ್ತಕದ ಹೆಸರು ಕೇಳಿದೆ, ಕ್ರ್ಯಾಕಿಂಗ್ ದಿ ಕೋಡ್ ಮೈ ಜರ್ನಿ ಇನ್ ಬಾಲಿವುಡ್ ಅಂತ. ಯಾವ ಆ್ಯಕ್ಟರ್ಗೆ ಸಂಬಂಧಪಟ್ಟಿದೆ ಅಂದರೆ ಆಥರ್ ಒಬ್ಬರು ಇದ್ದಾರೆ, ಅವರಂದರೆ ಆಯುಷ್ಮಾನ್ ಖುರಾನ. ಇನ್ನು ನೋಡಿ, ಇನ್ನೊಂದು ನರಕೋಶದ ಬಗ್ಗೆ ಕೇಳಿದ್ದಾರೆ. ನರಕೋಶ ಅಂದರೆ ಮೊದಲಿಗೆ ಈ ಒಂದು ನರಕೋಶದ ಒಂದು ಏನು ಫೋಟೋನ ತೆಗೆದರೆ 1973ರಲ್ಲಿ, ಅದನ್ನು ಯಾರು ತೆಗೆದ್ರು ಅಂತ ಕೇಳಿದರೆ ಕೆಮಿಲಿಯೋ ಗಾಲ್ಗಿ ಗಾಲ್ಗಿ ಸಂಕೀರ್ಣವನ್ನು ಕಂಡುಹಿಡಿದವರಾಗಿದ್ದಾರೆ. ಇನ್ನು ನೆಕ್ಸ್ಟ್ ಬರೋದು 2022ರಲ್ಲಿ ವಿರಾಟ್ ಕೊಹ್ಲಿ ಅವರು ಎಷ್ಟು ರನ್ಗಳನ್ನು ಪೂರೈಸಿದರು ಅಂತ ಕೇಳಿದರೆ 11,000 ರನ್ T20ಯಲ್ಲಿ. ಇನ್ನು ಸಿಖ್ ಲಿಟ್ರೇಚರ್ ಅಂತ ಬರುತ್ತೆ, ಅದರಲ್ಲಿ ಗುರುನಾನಕ್ ದೇವರು ಸೆಲೆಬ್ರೇಟೆಡ್ ಅಂದರೆ ಯಾವತ್ತನ್ನು ಕಾರ್ತಿಕ ಮಾಸದಲ್ಲಿ ನೋಡಿ, ಕಾರ್ತಿಕ ಮಾಸದಲ್ಲಿ ಗುರುನಾನಕ್ ಜಯಂತಿನ ಆಚರಿಸ್ತಾರೆ. ಇನ್ನು ಯಕ್ಷಗಾನ ನೋಡಿ, ಕರ್ನಾಟಕದ ಯಕ್ಷಗಾನ ಫೇಮಸ್, ಅದು ತೆಂಕತಿಟ್ಟು ಬಡಗತಿಟ್ಟು ಅಂತ ಬರುತ್ತೆ. ಓಕೆ, ಯಕ್ಷಗಾನ ಕರ್ನಾಟಕ. ನೆಕ್ಸ್ಟ್ ದ ಬ್ರಿಕ್ ಟೆಂಪಲ್ ಆಫ್ ಬೈತರ್ಗಾಂವ್ ಇಸ್ ಸಿಚುಯೇಟೆಡ್ ಇನ್ ಅಂದರೆ ಇಟ್ಟಿಗೆ ಒಂದು ಬೈತರ್ಗಾಂವ್ ಟೆಂಪಲ್ ಇದೆ, ಅದೆಲ್ಲ ಉತ್ತರ ಪ್ರದೇಶದಲ್ಲಿದೆ. ಬ್ರಿಕ್ ಅಂದರೆ ಇಟ್ಟಿಗೆ. ಓಕೆ, ನೆಕ್ಸ್ಟು ಬೆಂಗಾಳದಲ್ಲಿ ಯಾವುದೊಂದು ಏನು ಮೂಮೆಂಟ್ಸ್ ಚಳುವಳಿ ಅಂತ ಕೇಳಿದರೆ ಆರ್ಯ ಸಮಾಜ ಪ್ರಾರ್ಥನೆ ಇವು ಯಾವ ಬರೋದಿಲ್ಲ. ರಾಮಕೃಷ್ಣ ಮಿಷನ್ ಕೋಲ್ಕತ್ತಾ, ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಕಂಡುಬರುತ್ತೆ. ಇನ್ನು ಆಗಸ್ಟ್ 15, 1947 ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ನೆಹರು ಅವರಿದ್ದರು. ಇಂಡಿಯನ್ ರೆಡ್ ಫೋರ್ಟ್ ಅಂತೇಳಿ ಲಾಹೋರಿ ಗೇಟ್ ನೋಡಿ, ಲಾಹೋರಿ ಗೇಟ್ನಲ್ಲಿ ಒಂದು ಭಾರತ ಧ್ವಜನ ಹಾರಿಸ್ತಾರೆ. ಮ್ಯಾಂಡ್ರಿನ್ ನೋಡಿ, ಮ್ಯಾಂಡ್ರಿನ್ ಅಂದರೆ ಅಫಿಷಿಯಲ್ ಲ್ಯಾಂಗ್ವೇಜ್. ಮ್ಯಾಂಡ್ರಿನ್ ಚೀನಾ ವಿಶ್ವದ 2ನೇ ಅತಿ ಹೆಚ್ಚು ಮಾತಾಡುವ ಭಾಷೆ ಚೀನಾ. ಓಕೆ, ಮ್ಯಾಂಡ್ರಿನ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಯೂಸ್ಡ್ ಟು ಮೆಜರ್ ದ ಟೋಟಲ್ ಔಟ್ಪುಟ್ ಗೂಡ್ಸ್ ಸರ್ವಿಸ್ ಆ್ಯಂಡ್ ಎಕಾನಮಿ ಇನ್ಕ್ಲೂಡಿಂಗ್ ಡಿಪ್ರಿಸಿಯೇಷನ್ ಡ್ಯೂರಿಂಗ್ ಸ್ಪೆಸಿಫಿಕ್ ಪೀರಿಯಡ್ ವಿತ್ ಇನ್ ಕಂಟ್ರಿ. ನೋಡಿ, ಅವರೇನು ಕೇಳಿದ್ದಾರೆ, ದೇಶದ ಒಳಗಡೆ ನಮ್ಮ ಒಂದು ಸರಕುಗಳನ್ನು ಯಾವುದರಲ್ಲಿ ಅಳತೆ ಮಾಡ್ತಾರೆ ಅಂದರೆ GDPಯಲ್ಲಿ. ಓಕೆ, ಗ್ರಾಸ್ ಡೊಮೆಸ್ಟಿಕ್ ಅಂದರೆ ದೇಶೀಯ ಪದಾರ್ಥಗಳು ಅಂದರೆ ನೆಟ್ ಅಂದರೆ ನ್ಯಾಷನಲ್ ನೋಡಿ, ನೆಟ್ ಅಂದರೆ ಡೊಮೆಸ್ಟಿಕ್. ಈ GDPಯಲ್ಲಿ ಎಲ್ಲ ಖರ್ಚು ವೆಚ್ಚ ಕಳೆದು ಉಳಿದಿರೋಂಥದ್ದು ನೆಟ್ಟು. ಓಕೆ, ಇನ್ನು ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ರಿಲೇಟೆಡ್ ಟು ಸ್ಪೋರ್ಟ್. ಸ್ವಿಮ್ಮಿಂಗ್ ಅಂದರೆ ಸ್ವಿಮ್ಮಿಂಗ್ ಸಂಬಂಧಪಟ್ಟಿರುವಂಥದ್ದು ಅಲ್ಲ. ಪೆನಾಲ್ಟಿ ಕಾರ್ನರ್ ಫುಟ್ಬಾಲಲ್ಲಿ ಬರುತ್ತೆ ಪೆನಾಲ್ಟಿ. ಓಕೆ, ಇಲ್ಲಿಂದ ಕ್ರಾಸ್ ಮಾಡಿ ಇಲ್ಲಿ ಗೋಲ್ ಪೋಸ್ಟ್ಗೆ ಹೋದರೆ ಪೆನಾಲ್ಟಿ ಕಾರ್ನರ್. ಇನ್ನು ಈಸ್ಟ್ ವೆಸ್ಟ್ ಕಾರಿಡಾರ್ ಅಂದರೆ ಪೂರ್ವ ಪಶ್ಚಿಮ ಕಾರಿಡಾರ್ ವಿಚ್ ಪಾರ್ಟ್ ಆಫ್ ದ ಗೋಲ್ಡನ್ ಕ್ವಾಡ್ರಿಲೇಟರ್ ಸೂಪರ್ ಹೈವೇಸ್ ವಿಚ್ 2 ಸಿಟೀಸ್ ಅಂದರೆ ನೀವೇನು ಸುವರ್ಣ ಚತುಷ್ಕೋನ ಅಂತ ಕರಿತೀರಿ, ಅದಕ್ಕೆ ಗೋಲ್ಡನ್ ಕ್ವಾಡ್ರಿಲೇಟರಲ್ ಅಂತ ಕರೀತಾರೆ. ಓಕೆ, ಅದರಲ್ಲಿ ಏನು ಕೇಳಿದರೆ ಅಲ್ಲಿ 2 ಸಿಟಿಗಳು ಕನೆಕ್ಟ್ ಆಗ್ತವೆ. ಆ ಸಿಟಿ ಹೆಸರೇನು ಕೇಳಿದರೆ ಸಿಲ್ಚಾರ್ ಮತ್ತು ಪೋರ್ಬಂದರ್ ಎಲ್ಲಿ ಬರ್ತದೆ, ಗುಜರಾತ್. ವಾಟ್ ಈಸ್ ದ ನೇಮ್ ಆಫ್ ದ 7th ಮೋಸ್ಟ್ ಅಬ್ಯುಡೆಂಟ್ ಮೆಟಲ್ ಇನ್ ದ ಅರ್ತ್ ಕ್ರಸ್ಟ್ ಅಂದರೆ 7ನೇ ಅತಿ ಹೆಚ್ಚು ಮೆಟಲ್ ಕಂಡು ಬರುವಂಥದ್ದು ಯಾವುದು ಭೂಮಿಯಲ್ಲಿ ಅಂದರೆ ಪೊಟ್ಯಾಷಿಯಂ. ಓಕೆ, ಇಲ್ಲಿ ನೀವು ಒಂದೇ ಗೆಸ್ ಮಾಡಬೇಕಂದ್ರೆ ಕೆ, ಕಾಲಿಯಂ. ಕೆ ಅಂದರೆ ಪೊಟ್ಯಾಷಿಯಂ. ವಾಟ್ ಈಸ್ ದ ಏಮ್ ಆಫ್ ಆರ್ಟಿಕಲ್ 44 ಏನು ಹೇಳುತ್ತೆ ಅಂತ ಕೇಳಿದರೆ ನೋಡಿ, ಆರ್ಟಿಕಲ್ 44 ಸೆಕ್ಯೂರ್ ದಿ ಸಿಟಿಜನ್ ಯೂನಿಫಾರ್ಮ್ ಅಂದರೆ ಆರ್ಟಿಕಲ್ 44 ಸೆಕ್ಷನ್ ಜಾರಿ ಅಂತಾರೆ. ಅಂದರೆ ಏನಂದರೆ ದಂಗೆ ಆದರೆ ನಿಯಂತ್ರಣ ಮಾಡೋಕ್ಕೆ ಬಳಸ್ತಾರೆ. ನೆಕ್ಸ್ಟು 16ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನೋವೆಲ್ಸ್ ಕಮಲೇಶ್ವರ್ ವಾಸ್ ಅವಾರ್ಡೆಡ್ ದಿ ಸಾಹಿತ್ಯ ಅಕಾಡೆಮಿ ಅವಾರ್ಡ್. ಓಕೆ, ನೆಕ್ಸ್ಟ್ ಇಲ್ಲಿ ಕಿತ್ನೆ. ನೆಕ್ಸ್ಟ್ ವಿಚ್ ಆಫ್ ದಿ ಫಾಲೋಯಿಂಗ್ ಇನ್ಸ್ಟಿಟ್ಯೂಟ್ ವಾಸ್ ಫೌಂಡೆಡ್ ಬೈ MG ರಾನಡೆ, GV ಜೋಶಿ. ಪೂರ್ಣ ಸಾರ್ವಜನಿಕ ಸಭಾ ಇದು MG ರಾನಡೆ. ನೆಕ್ಸ್ಟು ರೋಷನ್ ಕುಮಾರಿ, ಶಿವನಾರಾಯಣ್ ಮಾಯಾರಾವ್, ಕುಮುದಿನಿ ಲಕ್ಕಿ ಆರ್ ಎಮಿನೆಂಟ್ ಆರ್ಟಿಸ್ಟ್ ಆಫ್ ಕಥಕ್ ನೃತ್ಯ, ಕಥಕ್ ಮತ್ತು ಕಥಕ್ಕಳಿ. ಓಕೆ, ಕಥಕ್ಕಳಿ ಈಸ್ ಕೇರಳ, ಕಥಕ್ ಈಸ್ ಉತ್ತರ ಪ್ರದೇಶ್. ಆಲ್ಮೋಸ್ಟ್ ಉತ್ತರ ಭಾರತದಲ್ಲಿ ಜಾಸ್ತಿ. ರಾಣಿ ಮಚ್ಚಯ್ಯ ಈಸ್ ಎ ಡ್ಯಾಶ್ ಡ್ಯಾನ್ ಅಂದರೆ ಉಮಾ ದತ್ ನೋಡಿ, ಉಮಾ ಥಾಟ್ ಫಾಲ್ಕ್ ಡ್ಯಾನ್ಸರ್ ಉಮಾ ಥಾಟ್ ಅಂತ ಬರುತ್ತೆ. ನೆಕ್ಸ್ಟ್
ಬರೋದು 20ನೇ ಪ್ರಶ್ನೆ. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಡೆಬಿಟ್ ಕಾರ್ಡ್ ಆ್ಯಂಡ್ ಕ್ರೆಡಿಟ್ ಕಾರ್ಡ್? ನೋಡಿ, ಡೆಬಿಟ್ ಕಾರ್ಡ್ ಅಂದರೆ ನಮ್ಮ ಅಕೌಂಟಲ್ಲಿರುವ ಹಣವನ್ನು ವಿತ್ಡ್ರಾ ಮಾಡಲು ನಾವೇನು ಮಾಡ್ತೀವಿ, ಡೆಬಿಟ್ ಕಾರ್ಡ್. ಕ್ರೆಡಿಟ್ ಕಾರ್ಡ್ ಅಂದರೆ ಸಾಲವಾಗಿ ಪಡೆದು ವಿತ್ಡ್ರಾ ಮಾಡಲು. ಅಂದರೆ ಅವ್ರು ಹೇಳ್ತಾರೆ ಒಂದಿಷ್ಟು ಲಿಮಿಟ್ ಇರುತ್ತೆ, ಆ ಲಿಮಿಟಲ್ಲಿ ನಾವು ಸಾಲ ನಮ್ಮ ಅಕೌಂಟಲ್ಲಿ ಹಣ ಇಲ್ಲದೇ ಇದ್ದರೂ ಕೂಡ ಅಷ್ಟು ಒಂದು ನಾವು ವಿಡ್ರಾ ಮಾಡ್ಬೋದು. ಅಲ್ಲಿ ಅದಕ್ಕೆ ಥರ್ಡ್ ಆಪ್ಷನ್ ಏನಿದೆ, ವಿತ್ಡ್ರಾ ಡೈರೆಕ್ಟ್ ಫ್ರಮ್ ಬ್ಯಾಂಕ್ ಅಕೌಂಟ್ ಎ ಡೆಬಿಟ್ ಕಾರ್ಡ್ ಕರೆಕ್ಟ್. ವೈಲ್ ಕ್ರೆಡಿಟ್ ಕಾರ್ಡ್ ಅಲೌ ಬಾರೋಯಿಂಗ್ ಅಪ್ ಟು ಸರ್ಟನ್ ಲಿಮಿಟ್. ಒಂದು ಲಿಮಿಟ್ ಇರೋ ತನಕ ಮಾತ್ರ ಏನು ನೀವು ವಿಡ್ರಾ ಮಾಡ್ಕೋಬೋದು ಸಾಲವಾಗಿ. ದ ಕಾನ್ಸ್ಟಿಟ್ಯೂಷನ್ ಆರ್ಡರ್ ಬಿಲ್ 22 ಹ್ಯಾಸ್ ಇನ್ಕ್ಲೂಡೆಡ್ ನಾರಿಕೋರವನ್ ಆ್ಯಂಡ್ ಕುರಿವಕ್ಕರನ್ ಕಮ್ಯುನಿಟೀಸ್ ದ ಲಿಸ್ಟ್ ಆಫ್ ಶೆಡ್ಯೂಲ್ಡ್ ಟ್ರೈಬ್ಸ್. ನೋಡಿ, ಇಲ್ಲಿ ನಾರಿ ಕುರಿವಿಕ್ಕರನ್ ಅಂತ ಬರುತ್ತೆ, ಅಂದರೆ ಬುಡಕಟ್ಟು ಜನಾಂಗ, ಇವೆಲ್ಲ ತಮಿಳುನಾಡಲ್ಲಿ ಕಂಡುಬರ್ತವೆ. ದ ವಿಚ್ ಗ್ರೂಪ್ ಆಫ್ ಮ್ಯೂಸಿಷಿಯನ್ಸ್ ವೇರ್ ಅವಾರ್ಡೆಡ್ ಭಾರತ ರತ್ನ? ನೋಡಿ, ಭಾರತ ರತ್ನ ಪಂಡಿತ್ ಭೀಮ್ಸೆನ್ ಜೋಶಿ ಮತ್ತು ರವಿಶಂಕರ್ ಇಬ್ಬರಿಗೆ ಬಂದಿದೆ. ವಿಚ್ ರಿವರ್ ಇಸ್ ಆಲ್ಸೋ ನೋನ್ ಆಸ್ ತ್ಸಾಂಗ್ಪೋ? ನೋಡಿ, ತ್ಸಾಂಗ್ಪೋ ಬ್ರಹ್ಮಪುತ್ರ ನದಿಗೆ ತ್ಸಾಂಗ್ಪೋ ಅಂತ ಕರೀತಾರೆ. ವಾಟ್ ಈಸ್ ದ ಡೆಸ್ಟಿನೇಷನ್ ದ ವಾಟರ್ ಡ್ರೈನ್ಡ್ ಬೈ ದ ನೈಲ್ ರಿವರ್? ಅಂದರೆ ನೈಲ್ ರಿವರ್ ಯಾವ ಒಂದು ಸಮುದ್ರಕ್ಕೆ ಹೋಗಿ ಸೇರುತ್ತದೆ? ಮೆಡಿಟೇರಿಯನ್ ಸಮುದ್ರ. ಓಕೆ, ಮೆಡಿಟೇರಿಯನ್ ಸಮುದ್ರ. ನೆಕ್ಸ್ಟು 149ನೇ ಆರ್ಟಿಕಲ್ ಏನು ಹೇಳುತ್ತೆ ಅಂತ ಕೇಳಿದರೆ, ದ ಡ್ಯೂಟೀಸ್ ಆ್ಯಂಡ್ ಪವರ್ಸ್ ಆಫ್ ದ ಕಂಟ್ರೋಲ್ ಆಡಿಟರ್ ಜನರಲ್ಸ್. 149 CAG ಸಂಬಂಧಪಟ್ಟಿದೆ, ಕಂಟ್ರೋಲ್ ಆ್ಯಂಡ್ ಆಡಿಟರ್ ಜನರಲ್. ನೆಕ್ಸ್ಟ್ ಬರೋದು GK, ಸರಿ, ಇಂಗ್ಲೀಷ್ ಗ್ರಾಮರ್. ಇಲ್ಲಿ ನೋಡಿ, ಭಾಳ ಸೆಲೆಕ್ಟ್ ದ ಮೋಸ್ಟ್ ವಿರುದ್ಧಾರ್ಥಕ ಪದ ಕೇಳಿದ್ದಾರೆ. ಯಾವುದು? ಫ್ಯೂಡ್ ಅನ್ನೋ ಪದಕ್ಕೆ. ಫ್ಯೂಡ್, ಹಾರ್ಮೋನಿ. ಹಾರ್ಮೋನಿ ನೇಚರ್ ಅಂದರೆ ಶಾಂತ ಸ್ವಭಾವ, ಫ್ಯೂಡ್ ಅಂದರೆ ರಗಡ್ ಆಗಿರುವಂಥ. ನೆಕ್ಸ್ಟ್, ದ ಪಾರ್ಟ್ಸ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾವ್ ಬಿನ್ ಆಪ್ಷನ್ ಸೆಲೆಕ್ಟ್ ದಟ್. ಅಂದರೆ ಇಲ್ಲಿ ಯಾವ ಒಂದು ಪಾರ್ಟ್ ತಪ್ಪಾಗಿದೆ ಅಂತ ಹೇಳಬೇಕಾಗಿದೆ. ಇಲ್ಲಿ ಆಲ್ ದೀಸ್ ಥಿಂಗ್ಸ್ ಹ್ಯಾಪನ್ ಬಿಕಾಸ್ ಶಿ ಡು ನಾಟ್ ಪೇ ಹೀಡ್ ಟು ಮೈ ವರ್ಡ್ಸ್. ಇಲ್ಲಿ ಬಿಕಾಸ್ ಶಿ ಡು ನಾಟ್ ಅನ್ನೋದು ತಪ್ಪಾಗಿದೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಗೆರೆ ಎಳೆದಿರುವಂಥದ್ದು ಅಂದರೆ ಒಂದು ಸಬ್ಸ್ಟಿಟ್ಯೂಟ್ ವರ್ಡನ್ನು, ಅಂದರೆ ಬದಲಾಗಿರುವ ಒಂದು ಶಬ್ದವನ್ನು ಬಳಸಿದರೆ, ಲೈನನ್ನು ಬಳಸಿದರೆ ಯಾವ್ದು ಬಳಸಬಹುದು ಅಂತ ಕೇಳಿದರೆ, ಇಲ್ಲಿ ನೋಡಿ, ದ ಪ್ರೊಫೆಸರ್ ಸೆಡ್ ದ್ಯಾಟ್ ಐ ವಿಲ್ ಬಿ ಲೇಟ್ ಫಾರ್ ದ ಲೆಕ್ಚರ್. ಅಂದರೆ ಪ್ರೊಫೆಸರ್ ಹೇಳ್ತಾರೆ ನಾನು ತಡ ಮಾಡಿ ಬರ್ತೇನೆ ಅಂತ. ಅದನ್ನು ಯಾವ ರೀತಿ ಅಂದರೆ, ಹಿ ವುಡ್ ಬಿ ಲೇಟ್ ಫಾರ್ ದ ಲೆಕ್ಚರ್. ಏನು, ಅವರು ತಡ ಮಾಡಿ ಬರುತ್ತಾರೆ ಪಾಠ ಮಾಡಲು. ಹಿ ಶಾಲ್ ಬಿ ಅಂದರೆ ಮೇ ಬಿ ಈ ಥರ ಬರುತ್ತೆ. ಹಿ ಈಸ್ ಲೇಟ್ ಫಾರ್ ಅಂದರೆ ಯಾವಾಗಲೂ ಲೇಟ್ ಅನ್ನೋದಕ್ಕಿಂತ ಹಿ ಈಸ್ ಲೇಟ್ ಅಂತಾರೆ. ಹಿ ಮೇ ಬಿ ಅಂದರೆ ಲೇಟ್ ಮಾಡಿ ಬರ್ಬೋದು, ಅದು ಆ ಥರ ಆಗುತ್ತೆ. ಹಾಗಾಗಿ 3 ಆನ್ಸರ್ ಕರೆಕ್ಟ್ ಆಗಿದೆ. ಇನ್ನು ಇನ್ಕರೆಕ್ಟ್ ಸ್ಪೆಲ್ಡ್ ವರ್ಡ್, ಇಲ್ಲಿ ಸ್ಪೆಲ್ಲಿಂಗ್ ತಪ್ಪಾಗಿರೋದು ಅಂತ ಹೇಳಿದ್ರೆ ಈ 3 ಕರೆಕ್ಟಾಗಿದೆ, ತಪ್ಪಾಗಿದೆ. ಇನ್ನು ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಐಡಮ್ ಅಂದರೆ ಸಮಾನಾರ್ಥಕ ಪದ ಅಥವಾ ಓಕೆ. ಐಡಮ್ ಅಂದರೆ ಏನು, ಒಂದು ಲೈನ್ ಕೊಟ್ಟಿರ್ತಾರೆ, ಆ ಲೈನ್ ಈ ಸದ್ಯ ಏನಂದರೆ ಕಾಲಿಗೆ ಬುದ್ಧಿ ಹೇಳು ಅಂದರೆ ಓಡಿ ಹೋಗು, ಈ ಥರ ಐಡಮ್ಸ್ನೇ ಇರ್ತವೆ. ಇಲ್ಲಿ ಅವ್ರೇನು ಕೇಳಿದ್ರೆ ಸೆಲ್ ಲೈಕ್ ಹಾಟ್ ಕೇಕ್ಸ್ ಅಂದರೆ ಬಹಳ ಬೇಗ ಹೋಗಿ ಮಾರಾಟ ಮಾಡಿ ಅನ್ನೋಕ್ಕೆ. ನೆಕ್ಸ್ಟು ಅವ್ರೇನು ಹೇಳ್ತಾರೆ, ದ ಮೋಸ್ಟ್ ಆಪ್ಷನ್ ದಟ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ಅಂದರೆ ಈ ಒಂದು ಪದದ ಬದಲು ಬೇರೆ ಪದಗಳನ್ನ ಬಳಸಬೇಕು. ಆ್ಯಂಡ್ರೂ ವಿಲ್ ಪ್ಲೇಯಿಂಗ್ ಬಾಸ್ಕೆಟ್ಬಾಲ್ ಎಟ್ ದಿ ಕಾಲೇಜ್ ಟೂರ್ನಮೆಂಟ್. ವಿಲ್ ಬದಲು ಈಸ್ ಪ್ಲೇಯಿಂಗ್. ಓಕೆ, ವಿಲ್ ಮತ್ತು ಶಾಲ್ ಎಲ್ಲಿ ಬರ್ತವೆ, ಫ್ಯೂಚರ್ ಟೆನ್ಸಲ್ಲಿ ಬರ್ತವೆ. ಇದನ್ನು ಕೇಳಿದ್ರೆ ಈಸ್ ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಬರುತ್ತೆ. ಕಾಲೇಜ್ ಆಲ್ರೆಡಿ ಆಡ್ತಾ ಇದ್ದಾನೆ ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಬರುತ್ತೆ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್, ಫಿಲ್ ಇನ್ ದ ಬ್ಲ್ಯಾಂಕ್. ಹಾರ್ದಿಕ್ ಪಾಂಡ್ಯ ಹಿಟ್ 4 ಕನ್ಸಿಕ್ಯೂಟಿವ್ ಫೋರ್ಸ್. ಕನ್ಸಿಕ್ಯೂಟಿವ್ ಅಂದರೆ ಕಂಟಿನ್ಯೂಸ್ ಆಗಿ. ಓಕೆ, ಸೆಲೆಕ್ಟ್ ದ ಸೆಂಟೆನ್ಸ್ ದಟ್ ಹ್ಯಾಸ್ ನೋ ಸ್ಪೆಲ್ಲಿಂಗ್ ಎರರ್ಸ್. ಸ್ಪೆಲ್ಲಿಂಗ್ ಎರರ್ಸ್ ಇರಲಾರಂಥ ಒಂದು ಸೆಂಟೆನ್ಸ್ನ ಹೇಳಿ ಅಂತ ಹೇಳಿದ್ದಾರೆ, ಅದನ್ನು 4ನೇದು ನೋಡಿ. ನೆಕ್ಸ್ಟ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಅಂದರೆ ಸಮಾನಾರ್ಥಕ ಪದ. ಬ್ರ್ಯಾಕೆಟಲ್ಲಿ ಕೊಟ್ಟಿರುವಂಥ ಫೆಸಿಲಿಟೇಟ್ ಅಂದರೆ ಒಂದಿಷ್ಟು ಅವಕಾಶಗಳನ್ನು ಕೊಡುವುದು. ಇಲ್ಲಿ ರೆಸ್ಟ್ರಿಕ್ಷನ್ ಆಗೋದಿಲ್ಲ, ಯಾಕಂದರೆ ಅವಕಾಶಗಳು ಕೊಡೋದು, ರೆಸ್ಟ್ರಿಕ್ಷನ್ ಎಲ್ಲ ಬಂದ್ ಮಾಡೋದು. ಲಿಮಿಟೆಡ್ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಕೊಡೋದು. ಹಿಂಡ್ರೆಡ್ ಅಂದರೆ ತಡೆಗಟ್ಟುವುದು.
ಎನೇಬಲ್ಡ್ ಅಂದರೆ ಅವಕಾಶ ಕೊಡೋದು. ಇನ್ನು ನೆಕ್ಸ್ಟ್ ಬರೋದೇ ಏನು, ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾಸ್ ಸ್ಪ್ಲಿಟ್ ಇಂಟು 4 ಸೆಗ್ಮೆಂಟ್ಸ್. ಇಲ್ಲಿ ಕೂಡ 4 ಸೆಗ್ಮೆಂಟ್ ಮಾಡಿದ್ದಾರೆ. ಇದರಲ್ಲಿ ಯಾವ್ದು ತಪ್ಪಾಗಿದೆ ಅಂತ ಹೇಳಬೇಕು. ನೋಡಿ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ 1 2 3 ಥರ್ಡ್ ಆಪ್ಷನ್ ತಪ್ಪಾಗಿದೆ. ಫೋರ್ತ್ ಆಪ್ಷನ್ ಇಂಟರ್ವ್ಯೂ ನಂಬರ್ಸ್ ಇಂಡಿವಿಜುವಲ್ಸ್ ವಿಚ್ ಅಲೋ ಮೀ. ಇಲ್ಲೇನು ಕೊಟ್ಟಿದ್ದಾರೆ, ಇಂಟರ್ವ್ಯೂಡ್ ಅಂತ ಕೊಟ್ಟಿದ್ದಾರೆ. ಇಂಟರ್ವ್ಯೂಡ್ ನ್ಯೂಮರಸ್ ಇಂಡಿವಿಜುವಲ್ಸ್ ವಿಚ್ ಅಲೋ ಮೀ ಅನ್ನೋದನಿಗೆ ತಪ್ಪಾಗಿದೆ. ಇಲ್ಲಿ ಇಂಟರ್ವ್ಯೂಡ್ ಅಲ್ಲ, ಇಂಟರ್ವ್ಯೂಸ್. ಓಕೆ, ನೆಕ್ಸ್ಟು ಇಲ್ಲಿ ದ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾಸ್ ಸ್ಪ್ಲಿಟ್ ಇಂಟು 4 ಸೆಗ್ಮೆಂಟ್ಸ್ ದಟ್ ಕಂಟೇನ್ಸ್ ಗ್ರಾಮೆಟಿಕಲ್ ಎರರ್. ಗ್ರಾಮರ್ ಎರರ್ ಎಲ್ಲಿದೆ ಅಂತ ಹೇಳಬೇಕು. ಹರೀಶ್ ಸೇಸ್ ದಟ್ ಹಿಸ್ ಸಿಸ್ಟರ್ ಲವ್ಸ್ ಟು ಪ್ಲೇ ಹಾರ್ಮೋನಿಯಂ. ಓಕೆ, ಗ್ರಾಮೆಟಿಕಲ್ ಎರರ್ ಇಲ್ಲಿ ಹಾರ್ಮೋನಿಯಂದಲ್ಲಿದೆ. ಯಾಕೆ ಅಂದರೆ ನೋಡಿ, ಹರೀಶ್ ಹೇಳ್ತಾನೆ ದಟ್ ಹಿಸ್ ಸಿಸ್ಟರ್ ಈಸ್ ಲವ್ಸ್ ಟು ಪ್ಲೇ ಹಾರ್ಮೋನಿಯಂ. ಲವ್ ಅಲ್ಲಿ ಲವ್ ಟು ಪ್ಲೇ, ಲವ್ಸ್ ಟು ಅಲ್ಲ, ಲವ್ ಟು ಪ್ಲೇ ಹಾರ್ಮೋನಿಯಂ ಆಗಬೇಕಾಗಿತ್ತು. ಹಾಗಾಗಿ ಹಾರ್ಮೋನಿಯಂ ತಪ್ಪಾಗಿದೆ. ನೋಡಿ ನೆಕ್ಸ್ಟ್ ಬರೋದು ದ ಮೋಸ್ಟ್ ಅಪರ್ ಆಪ್ಷನ್ ಕ್ಯಾನ್ ಸಬ್ಸ್ಟಿಟ್ಯೂಟ್. ಮತ್ತು ಇಲ್ಲಿ ಸಬ್ಸ್ಟಿಟ್ಯೂಟ್ ವರ್ಡ್ ಬಗ್ಗೆ ಕೇಳಿದ್ದಾನೆ. ಆ್ಯಂಡ್ ಇಲಿಕ್ಯುಲರ್ಲಿ ಕಾಪಿಡ್ ಅಂದರೆ ನಿಮ್ಮ ಒಂದು ಪರ್ಮಿಷನ್ ಇಲ್ಲದ್ರೆ ಅದನ್ನು ನೀವು ಕ್ಯಾಪ್ಚರ್ ಮಾಡಿದ್ರೆ ಪೈರೇಟೆಡ್ ವರ್ಷನ್ ಅಂತ ಕರೀತಾರೆ. ನೆಕ್ಸ್ಟು ಹೈರಿಂಗ್ ಮ್ಯಾನ್ಸ್ ಆಲ್ರೆಡಿ ಅಫರ್ಡ್ ಯು ದ ಜಾಬ್, ನೌ ದ ಬಾಲ್ ಈಸ್ ಇನ್ ಯುವರ್ ಕೋರ್ಟ್ ಅಂದರೆ ನಿಮ್ಮ ಹತ್ರ ಇದೆ ಅವಕಾಶ. ಒಬೆರಾನ್ ಡಸಂಟ್ ಲೈಕ್ ದ ವೇ ಡಿಮಿಟ್ರಿಯಸ್, ಓಕೆ, ಇಲ್ಲಿ ಟಾಕ್ಸ್ ಟು ಹೆಲೆನಾ. ನೆಕ್ಸ್ಟ್ ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಕ್ಸಿಮೇಟ್ ಮೀನಿಂಗ್ ಆಫ್ ದ ಗಿವನ್ ಐಟಮ್. ಲೆಟ್ ಸ್ಲೀಪಿಂಗ್ ಡಾಗ್ಸ್ ಲೈ ಅಂದರೆ ಮಲಗಿರುವ ನಾಯಿಗಳು ಸುಳ್ಳು ಹೇಳುತ್ತವೆ. ಲೀವ್ ಆ್ಯನ್ ಎಕ್ಸಿಸ್ಟಿಂಗ್ ಸಿಚುವೇಶನ್ ಆ್ಯಸ್ ಇಟ್ ಈಸ್ ಅಂದರೆ ಒಂದು ಸಿಚುವೇಶನ್ನ ಅಲ್ಲಿಗೆ ಬಿಟ್ಟುಬಿಡೋದು. 16ನೇ ಪ್ರಶ್ನೆ, ಅ ಕೇಜ್ ಮೇಡ್ ಫಾರ್ ಬರ್ಡ್ಸ್ ಆರ್ ಅ ಪ್ಲೇಸ್ ಫಾರ್ ಕೀಪಿಂಗ್ ಬರ್ಡ್ಸ್ ಇನ್ ಕಾನ್ಫಿಡೆಂಟ್ ಫೆನ್ಸ್ ಅಂದರೆ ಅವಯರಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಕ್ಸಿಮೇಟ್ ಸಿನೋನಿಮ್ ದ ಗಿವನ್ ವರ್ಡ್ ಇಸ್ ಡಿಸ್ಕಸಿಂಗ್. Select the option that rectifies the spelling of underlined word in the given sentence. ಸರ್ಗೆಂಟ್ ಅಂದರೆ ಈ ಥರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ನೆಕ್ಸ್ಟ್, ದ ಗಿವನ್ ಸೆಂಟೆನ್ಸ್ ಕಂಟೇನ್ಸ್ an error. Select the option that correctly rectifies the error. The boy told his mother that he saw the tallest giraffe at zoo. ನೆಕ್ಸ್ಟ್ ಬರೋದು ಐಡಮ್. ನೋಡಿ, ಕಾಲ್ ದ ಶಾಟ್ಸ್ ಅಂದರೆ ಟು ಬಿ ಪೊಸಿಷನ್, ಮೇಕ್ ಡಿಸಿಷನ್, ಇನ್ಫ್ಲೂಯೆನ್ಸ್ ಸಿಚುವೇಶನ್. ಇಲ್ಲಿ ಇದು ನೋಡಿ, ಪ್ರತಿಯೊಂದು ಎಕ್ಸಾಮಲ್ಲಿ ಈ ಥರ ಕೊಟ್ಟಿರ್ತಾರೆ. ಓಕೆ, ಇಲ್ಲಿ ಏನು ಕೇಳಿದ್ದಾರೆ, ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ ಒಂದು ಲೈನಿಗೆ. ಹೋಟೆಲ್ ಒನ್ಸ್ ಮೋರ್ ವಾಚಿಂಗ್ ದಿ ಸನ್. ಓಕೆ, ನೆಕ್ಸ್ಟ್ ಬರೋದು ಎರಡನೇದು ಮೋಸ್ಟ್ ಅಪ್ರೋಪ್ರಿಯೇಟ್, ಎರಡನೇ ಸಂಬಂಧಪಟ್ಟಿರೋಂಥ ಫ್ಯಾನ್ ಸೈಡ್. ಓಕೆ, ಥರ್ಡ್ ಆಪ್ಷನ್ ಬರೋದು ಆನ್ ಅಂತ ಬರುತ್ತೆ, ಆನ್ ಅಂತ ಬರೆಯಿರಿ. ಓಕೆ, ನೆಕ್ಸ್ಟ್ ಬರೋದು ಫೋರ್ತ್ ಫ್ಯಾಂಟಸಿ ಬರುತ್ತೆ. ಇನ್ನು ನೆಕ್ಸ್ಟು ಕೊನೆಯದಾಗಿ ಸ್ಟಾರ್ಡ್ ಅಲ್ಲ ಸ್ಟೇರ್ಡ್, STRAD ಸ್ಟೇಟ್. ಓಕೆ, ಇಲ್ಲಿಗೆ ನಾನು 25 + 25 50 ಪ್ರಶ್ನೆಗಳನ್ನ ಇಲ್ಲಿ ಸಾಲ್ವ್ ಮಾಡಿದ್ದೀನಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೆಚ್ಚಿನ ಮಾಹಿತಿ ಏನಾದರೂ ಕಮೆಂಟ್ ಮೂಲಕ ತಿಳಿಸಿ. ಇದ್ರ ಜೊತೆಗೆ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ಏನಾದರೂ ಬೇಕಂದರೆ ಹೇಳಿ, ಕಮೆಂಟ್ ಮೂಲಕ ತಿಳಿಸಿ. ನಾನು ಅದನ್ನು ಕೂಡ ಸಾಲ್ವ್ ಮಾಡೋ ಪ್ರಯತ್ನ ಮಾಡ್ತೇನೆ. ಯಾಕಂದರೆ ಈಗ ರಿವಿಷನ್ ಮಾಡೋ ಟೈಮ್ ಆಲ್ರೆಡಿ SSC MTS ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಹಾಗಾಗಿ ರಿವಿಷನ್ ಮಾಡೋ ಇದರಿಂದ ಹಾಗಾಗಿ ಬರೀ GK ಮತ್ತು ಇಂಗ್ಲೀಷ್ ಗ್ರಾಮರ್ ಮಾತ್ರ ಇಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು.